ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ JNM ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡ್ಕೊಬೇಕು ಮತ್ತು ಅಮೌಂಟ್ ಪೇ ಮಾಡೋಕ್ಕೆ ಲಾಗಿನ್ ಯಾವ ಥರ ಆಗಬೇಕಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ. ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು JNM ವೆಬ್ಸೈಟಲ್ಲಿ ಇಲ್ಲಿ ಕಾಣ್ತಾಯಿದೆ ನೋಡಿ, ಕೆಳಗಡೆ JNM 2025-26ನೇ ಸಾಲಿನ ಅಂತ ಮೇಲೆಲ್ಲ ಕೆಳಗಡೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಾಗಿನ್ ಪೇಜ್ ಅಂತ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜ್ ಇಲ್ಲಿ ಕಾಣ್ತಾಯಿದೆ ನೋಡಿ. ಈ ಲಾಗಿನ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಇಲ್ಲಿ ಲಾಗಿನ್ ಆಗಲಿಕ್ಕೆ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು JNM ಅಪ್ಲಿಕೇಶನ್ ನಂಬರ್ ಹಾಕಿ ಆಮೇಲೆ ಕೆಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತು ಯಾವುದೇ ಸ್ಲ್ಯಾಶ್ ಬಳಸಲಾರ್ದೆ ಆಗಬೇಕು. ಇವಾಗ ನಿಮ್ಮದು ಡೇಟ್ ಆಫ್ ಬರ್ತು 01/01/2003 ಈ ಥರ ಹಾಕಬೇಕು. ನಿಮ್ದು ಏನು ಅಕಸ್ಮಾತು 01-01-2003 ಅಂತ ಹಾಕಿದರೆ ತಗೊಳ್ಳಲ್ಲ. ಯಾವುದೇ ಸ್ಲ್ಯಾಶ್ ಬಳಸಲಾರ್ದೆ ನೀವು ಡೇಟ್ ಆಫ್ ಬರ್ತನ್ನ ಹಾಕಬೇಕಾಗಿರುತ್ತೆ. ಇವಾಗ 1/1/2003 ಇರುತ್ತೆ ಅಂದರೆ ನಿಮ್ಮದು 01/01/2003 ಅಂತ ಹಾಕಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆ ಥರ ಹಾಕಿದರೆ ಮಾತ್ರ ಲಾಗಿನ್ ಆಗುತ್ತೆ. ನಾನು ಇವಾಗ ಒಬ್ಬ ಸ್ಟೂಡೆಂಟ್ಸ್ದು ಆ ಥರ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗ್ತಾಯಿದೆ ನೋಡಿ. ಲಾಗಿನ್ ಆದಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಕಾಣ್ತಾಯಿದೆ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ, ಸಬ್ಮಿಟ್ ಅಂತ ಇದೆ. ನೀವು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಎಲ್ಲ ಪೇ ಮಾಡಿದರೆ ನಿಮ್ಮದು ಸಬ್ಮಿಟ್ ಅಂತ ತೋರಿಸುತ್ತೆ. ಯಾರ್ದು ಪೆಂಡಿಂಗ್ ಅಂತ ಇದೆ ಅಂಥ ಸ್ಟೂಡೆಂಟ್ಸು 2-3 ಡೇಸ್ ಕಾದು ಆದಮೇಲೆ ನೀವು ಸ್ಟೇಟಸ್ ಚೆಕ್ ಮಾಡಿಕೊಂಡ್ರೆ ನಿಮ್ಮದು ಸಬ್ಮಿಟ್ ಅಂತ ಬರುತ್ತೆ. ಈ ಸಬ್ಮಿಟ್ ಅಂತ ಆದಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಅಪ್ಲಿಕೇಶನ್ ಆಗಲಿಕ್ಕೆ ಕೊನೆಯ ದಿನಕ್ಕೆ ಮುಗಿದ ಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನೀವು ಹಾಕಿರೋ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಸಬ್ಮಿಟ್ ಅನ್ನೋ ಪ್ಲೇಸಲ್ಲಿ ಅಪ್ರೂವ್ಡ್ ಅಂತ ಇರುತ್ತೆ. ಹಾಗೆ ನಿಮ್ಮ ಮೊಬೈಲ್ಗೂ ಕೂಡ ಬೋರ್ಡ್ ಕಡೆಯಿಂದ ಅಪ್ರೂವ್ಡ್ ಅನ್ನೋ ಮೆಸೇಜ್ನ ಕಳಿಸ್ತಾರೆ. ಅಪ್ರೂವ್ಡ್ ಅಂತ ಬಂತಂದರೆ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಲು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.